ಎಲ್ಲರೂ ಆಸೆಗಳನ್ನ ಇಟ್ಕೊಂಡಿರ್ತೇವೆ. ಬಟ್ ಆಗೋದೆಲ್ಲ ನೋಡಿ ಜೀವನದಲ್ಲಿ ಅದಕ್ಕೆ ವಿರುದ್ಧವಾಗಿ ಆಪೋಸಿಟ್ ಆಗಿ ನಾವು ಹೊಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ರೀತಿ ಇದೆಯಲ್ವಾ? ಏಕೀಗೆ ಒಳ್ಳೆಯದನ್ನು ಕೋರೋದಕ್ಕಿಂತ ಹೆಚ್ಚಾಗಿ ಕಣ್ಣು ದೃಷ್ಟಿನೇ ಹೆಚ್ಚು ಬೀಳುತ್ತಲ್ವ? ನಮ್ಮ ಮೇಲೆ ಯಾವ ದೃಷ್ಟಿ ಬಿದ್ದರೆ ಒಳ್ಳೇದು ನೀವು ಹೇಳಿ? ಆ ದೇವರ ಯೂನಿವರ್ಸ್ನ ವಿಶ್ವದ ದೃಷ್ಟಿ ಬೀಳಬೇಕಾ ಅಥವಾ ಜನಗಳ ದೃಷ್ಟಿ ಬೀಳಬೇಕಾ? ಪ್ರಶಂಸೆ ಪಡೋರು, ಖುಷಿ ಪಡೋರು ಅಥವಾ ಸಂಭ್ರಮಿಸೋರಿಗಿಂತ ಹೆಚ್ಚಾಗಿ ದುಃಖ ಪಡೋರು, ಅಸೂಯೆ ಪಡೋರೇ ಜಾಸ್ತಿ ಅಲ್ವಾ? ನಿಮಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ದೃಷ್ಟಿ ದೋಷ ಅನ್ನುವಂಥದ್ದು ಬಹುದೊಡ್ಡ ಕಾರಣ ನಮ್ಮ ಸಕ್ಸಸ್ಗೆ ಅಡ್ಡ ಬಂದು ನಿಂತ್ಕೊಂಡಿರೋದಕ್ಕೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಮುಂಬರುವ ಜೂನ್ ತಿಂಗಳಲ್ಲಿ 7, 8, 9 ಆನ್ಲೈನಲ್ಲಿ 100 ಕೋಟಿ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಕಾರ್ಯಾಗಾರ ನಡೆಸ್ತಿದ್ದೇನೆ. ಸೊ ಅದರಲ್ಲಿ ಎಲ್ಲರಿಗೂ ಇದೆಲ್ಲವನ್ನು ತಿಳಿಸ್ಕೊಡ್ತೇನೆ. ಮನೋರಥಃ ನ ಸಿದ್ಧ್ಯಂತೆ. ನಮ್ಮ ಜೀವನದಲ್ಲಿ ನಾವೇನು ಅಂದುಕೊಳ್ತೇವೋ ಅದಾಗದೆ ಅದರ ಆಪೋಸಿಟ್ಟು ಅಥವಾ ವಿರುದ್ಧವಾಗಿಯೇ ಎಷ್ಟೋ ವಿಚಾರಗಳು ಆಗ್ತಿರುತ್ತೆ. ಇದರ ಅನುಭವ ಎಲ್ಲರಿಗೂ ಬಂದಿರುತ್ತೆ. ಏಕೆ ನಾವು ಅಂದುಕೊಂಡಂಗೆ ಆಗ್ತಿಲ್ಲ ನೋಡಿ? ಉದಾಹರಣೆಗೆ ನಾನು ಹೇಳ್ತೇನೆ, ಎಲ್ಲರೂ ನಾವು ಒಳ್ಳೆ ಮನೆ ಕಟ್ಟಿಸ್ಬೇಕು, ವ್ಯಾಪಾರ ಬಿಸ್ನೆಸ್ ಮಾಡಬೇಕು, ಲಾಭ ಹೆಚ್ಚು ಮಾಡಬೇಕು, ನಾನು ಶ್ರೀಮಂತ ಆಗಬೇಕು, ಪ್ರಪಂಚನೆಲ್ಲ ಸುತ್ತಿ ಬರಬೇಕು, ನಾನು ದಾನ ಧರ್ಮಗಳನ್ನು ಮಾಡಬೇಕು, ವಿಶೇಷ ವ್ಯಕ್ತಿ ಆಗಬೇಕು, ಫೇಮಸ್ ಆಗಬೇಕು, ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅಂತಂತೇಳಿ ಎಲ್ಲರೂ ಆಸೆಗಳನ್ನ ಇಟ್ಕೊಂಡಿರ್ತೇವೆ. ಬಟ್ ಆಗೋದೆಲ್ಲ ನೋಡಿ ಜೀವನದಲ್ಲಿ ಅದಕ್ಕೆ ವಿರುದ್ಧವಾಗಿ ಆಪೋಸಿಟ್ ಆಗಿ ನಾವು ಹೊಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ರೀತಿ ಇದೆಯಲ್ವಾ? ಏಕೀಗೆ ಇದಕ್ಕೆಲ್ಲ ಅರ್ಥ ಇದೆ. ನಮ್ಮ ಸನಾತನ ಧರ್ಮದ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ 6 ಮುಖ್ಯ ಕಾರಣಗಳು ನಾವು ತಿಳ್ಕೊಳ್ಳೋಕ್ಕೆ ಹೊರಟಿದ್ದೇವೆ. ಇವತ್ತು ನಾನು ಅದರಲ್ಲಿ ಒಂದು ಕಾರಣವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಮ್ಮ ಮನಸ್ಸಿನಲ್ಲಿರೋದು ಮನಸ್ಸಿನಲ್ಲಿಯೇ ಇದ್ದಿದ್ದರೆ ನಾವು ಅಂದುಕೊಂಡಿದ್ದೆಲ್ಲ ಸುಲಭವಾಗಿ ಆಗ್ಬಿಡ್ತಿತ್ತು. ಯಾವಾಗ ನಾವು ನಮ್ಮ ಮನಸ್ಸಿನಲ್ಲಿರೋದನ್ನು ಪ್ರಪಂಚಕ್ಕೆಲ್ಲ ಅಂತಂದರೆ ಬೀದಿಯಲ್ಲಿಟ್ಟುವೋ ಆಗ ನಾವು ಅಂದುಕೊಂಡಿದ್ದಕ್ಕೆ ಆಪೋಸಿಟ್ಟೇ ನಡೆದೋಗಿದೆ. ನೋಡಿ, ನಾನೀಗ ನಮ್ಮ ಮನೆಯಲ್ಲಿ ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳ ಜೊತೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಎಲ್ಲೋ ಟೂರ್ ಹೋಗ್ತೀವಿ, ಇಲ್ಲ ರೆಸಾರ್ಟ್ ಹೋಗ್ತೀವಿ, ಇಲ್ಲ ಸಮುದ್ರ ತೀರಕ್ಕೆ ಹೋಗ್ತೀವಿ, ಇಲ್ಲ ಹಾಲಿಡೇಸ್ಗೆ ಫಾರಿನ್ಗೆ ಹೋಗ್ತೇವೆ. ನಾನು ಯಾವಾಗ ನನ್ನ ಮನೆಯಲ್ಲಿ ನಡೀತಿರುವ ಖಾಸಗಿ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಂತಂದರೆ ಈ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಇನ್ನೂ ಇವೆಲ್ಲದರಲ್ಲೂ ಯಾವಾಗ ನಾನು ತೋರಿಸ್ಕೊಳ್ತೇನೋ, ಹಾಕ್ತೇನೋ, ಆಗ ನೋಡುವಂಥವರು ನನಗೆ ಆಶೀರ್ವಾದ ಮಾಡ್ತಾರೆ. ಈ ಕಲಿಯುಗದ ಜನಗಳು ಏನು ಮಾಡ್ಬೋದು? ನಮಗೆ ಒಳ್ಳೆಯದನ್ನು ಕೋರೋದಕ್ಕಿಂತ ಹೆಚ್ಚಾಗಿ ಕಣ್ಣು ದೃಷ್ಟಿನೇ ಹೆಚ್ಚು ಬೀಳುತ್ತಲ್ವ? ನಮ್ಮ ಮೇಲೆ ಯಾವ ದೃಷ್ಟಿ ಬಿದ್ದರೆ ಒಳ್ಳೇದು ನೀವು ಹೇಳಿ? ಆ ದೇವರ ಯೂನಿವರ್ಸ್ನ ವಿಶ್ವದ ದೃಷ್ಟಿ ಬೀಳಬೇಕಾ ಅಥವಾ ಜನಗಳ ದೃಷ್ಟಿ ಬೀಳಬೇಕಾ? ನಮ್ಮನ್ನು ನೋಡಿಕೊಂಡು ನಾವು ಹೇಗಿದ್ದೀವಿ ಅಂತಂತ ನೋಡಿ ಪ್ರಶಂಸೆ ಪಡೋರು, ಖುಷಿ ಪಡೋರು ಅಥವಾ ಸಂಭ್ರಮಿಸೋರಿಗಿಂತ ಹೆಚ್ಚಾಗಿ ದುಃಖ ಪಡೋರು, ಅಸೂಯೆ ಪಡೋರೇ ಜಾಸ್ತಿ ಅಲ್ವಾ? ನಿಮಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ರಿಲೇಷನ್ಸೇ ಸಾಕಲ್ವ ನಮ್ಮನ್ನು ದ್ವೇಷ ಮಾಡೋದಕ್ಕೆ? ನಮ್ಮ ಫ್ರೆಂಡ್ಸು ಅಂತ ನಾವೇನು ಅಂದ್ಕೊಂಡಿದ್ದೀವೋ, ಇವರು ಕ್ಲೋಸು ಅವ್ರು ಕ್ಲೋಸು ಅಂದ್ಕೊಳ್ತೀವಲ್ವ? ಅವರೆಲ್ಲ ನಿಜವಾಗ್ಲೂ ಕ್ಲೋಸಾ ನೀವು ಹೇಳಿ? ಸೊ ಹಾಗಾಗಿ ಈ ದೃಷ್ಟಿ ದೋಷ ಅನ್ನುವಂಥದ್ದು ಬಹುದೊಡ್ಡ ಕಾರಣ ನಮ್ಮ ಸಕ್ಸಸ್ಗೆ ಅಡ್ಡ ಬಂದು ನಿಂತ್ಕೊಂಡಿರೋದಕ್ಕೆ ಅಂತ ಶಾಸ್ತ್ರಗಳು ಹೇಳುತ್ತೆ. ನಮ್ಮ ಮೇಲೆ ಆ ಭಗವಂತನ ದೃಷ್ಟಿ ಬೀಳಬೇಕೇ ಹೊರತು ಇಂಥವರ ದೃಷ್ಟಿಯಲ್ಲ. ಮನೆ ಕಟ್ಟಬೇಕು ಅಂತಂದಾಗ ಮನೆ ಕಟ್ಟೋದಕ್ಕೆ ಆಗದೇ ಇರೋದಕ್ಕೂ ಕಾರಣ ನಾವೆಲ್ರಿಗೂ ಹೇಳ್ಕೊಂಡಿರೋದಕ್ಕೆ. ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಇಂಥ ಬಿಸ್ನೆಸ್ ಮಾಡಬೇಕು, ಇವಾಗ ಆವಾಗ ಹೇಗೇಗೋ ಮಾಡಬೇಕು ಅಂತ ಅಂದ್ಕೊಳ್ತೇವೆ. ಯಾಕೆ ಆಗ್ತಿಲ್ಲ? ಯಾಕಂದರೆ ಅದನ್ನು ಊರೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೇವೆ. ನಾನು ಈಗಾಗಲೇ ಹೇಳ್ದಾಗೆ ಬೀದಿಯಲ್ಲಿ ಇಟ್ಬಿಟ್ಟಿದ್ದೇವೆ. ಆಗಲ್ಲ ರೀ ಆ ರೀತಿ ಮಾಡಿದರೆ. ಸೊ ಇದು ಒಂದು ದೊಡ್ಡ ಕಾರಣ. ದೃಷ್ಟಿ ದೋಷಕ್ಕೆ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೂ ಮಂತ್ರ ತಂತ್ರಗಳಿದ್ದಾವೆ. ಅದನ್ನು ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನೂ 5 ಮುಖ್ಯ ಕಾರಣಗಳಿದ್ದಾವೆ ಶಾಸ್ತ್ರಗಳ ಪ್ರಕಾರ. ಇದೆಲ್ಲವನ್ನು ಮುಂಬರುವ ಜೂನ್ ತಿಂಗಳಲ್ಲಿ 7, 8, 9 ಆನ್ಲೈನಲ್ಲಿ 100 ಕೋಟಿ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಕಾರ್ಯಾಗಾರ ನಡೆಸ್ತಿದ್ದೇನೆ. ಸೊ ಅದರಲ್ಲಿ ಎಲ್ಲರಿಗೂ ಇದೆಲ್ಲವನ್ನು ತಿಳಿಸ್ಕೊಡ್ತೇನೆ. ಎಲ್ಲರೂ ಕಲಿಬೇಕು, ಎಲ್ಲರೂ ಕಲಿತದನ್ನು ಪಾಲನೆ ಮಾಡಬೇಕು.
ಆಗ ಮಾತ್ರ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಧರ್ಮವಾಗಿ ಶ್ರೀಮಂತರಾಗಿ ಈ ಪ್ರಪಂಚದ ಎಲ್ಲ ಸಕಲ ಸಿರಿ ಸಂಪತ್ತು ವೈಭವಗಳನ್ನು ಅನುಭವಿಸಿ ಆಮೇಲೆ ಮುಕ್ತಿಯನ್ನು ಸಾಧನೆ ಮಾಡೋದಕ್ಕೆ ಆಗುತ್ತೆ. ಎಲ್ಲರೂ ಶ್ರೀಮಂತರಾಗಬೇಕು. ಇದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.